ಅಂತಾರಾಷ್ಟ್ರೀಯ ಸುದ್ದಿ ಇರಾನ್ ಮತ್ತು ಅಮೆರಿಕ ಉದ್ವಿಗ್ನತೆ ಮತ್ತು ಹಡಗು ವಶ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದಿನ ಅತಿ ದೊಡ್ಡ ಸುದ್ದಿ ಎಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸ್ಟ್ರೈನ್ ಆಫ್ ಹಾರ್ಮುಜ್. ಇರಾನ್ ಅಮೆರಿಕ ಪಡೆಗಳು ಭಾರತಕ್ಕೆ ಬಂದಿರುವುದು, ಹಡಗು ಸೇರಿದಂತೆ 2 ವಾಣಿಜ್ಯ ನೌಕೆಗಳು ವಶಪಡಿಸಿಕೊಂಡಿರುವುದು. ಇದು ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದು, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮಯ ಕಾಪಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಎದುರಾಗಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಸುದ್ದಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಚುನಾವಣಾ ಆಯೋಗ ಮುಖಾಮುಖಿ. ದೇಶದ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಮತ್ತು ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಭಾರೀ ಸಂಚಲನ ವ್ಯಕ್ತ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಸಂಬಂಧಿಸಿದ ಕೇಂದ್ರ ಚುನಾವಣಾ ಆಯೋಗವು ಖರ್ಗೆ ಅವರಿಗೆ 24 ಗಂಟೆಗಳ ಗಡುವು ನೀಡಿದೆ. ಇದು ರಾಜಕೀಯ ಸಂಚಾರಕ್ಕೆ ಕೆಸರಾಟಕ್ಕೆ ಕಾರಣವಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ. ತಂತ್ರಜ್ಞಾನ ಮತ್ತು ಭದ್ರತೆಯಲ್ಲಿ ಪ್ರಜ್ಞಾ ಸ್ಯಾಟಲೈಟ್ ಸಿಸ್ಟಮ್. ಇದು ಭಾರತದ ಸುಧಾರಿತ ಭದ್ರತೆಯಲ್ಲಿ ಮತ್ತು ಆಂತರಿಕ ಕ್ರಾಂತಿ ಆರಂಭವಾಗಿದೆ. DRDO ಅಭಿವೃದ್ಧಿಪಡಿಸಿದ್ದ ಪ್ರಜ್ಞಾ ಎಂಬ ಸುಧಾರಿತ ಸ್ಯಾಟಲೈಟ್ ಇಮೇಜಿಂಗ್ ಸಂಸ್ಥೆಯನ್ನು ಗೃಹ ಸಚಿವಾಲಯವು ಗಡಿ ಭದ್ರತೆಗಾಗಿ ಜಾರಿಗೆ ತಂದಿದೆ. ಇದು ರಿಯಲ್ ಟೈಮ್ ಶೋನಲ್ಲಿ ಶತ್ರುಗಳ ಚಲನಚಿತ್ರವನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಸುದ್ದಿ. ಕರ್ನಾಟಕ ಕೊಡಗಿನಲ್ಲಿ ವಿದೇಶಿ ಪ್ರಜೆ ಮೇಲೆ ದೌರ್ಜನ್ಯ. ಇದು ಕರ್ನಾಟಕದ ಕೊಡಗಿನಲ್ಲಿ ಅಮೆರಿಕ ಮೂಲದ ಪ್ರವಾಸಿ ಮಹಿಳೆಯ ಮೇಲೆ ನಡೆದ ದೌರ್ಜನ್ಯ ಪ್ರಕರಣ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಹೋಮ್ ಸ್ಟೈಲ್ ಮಾಲೀಕ್ ಮತ್ತು ಸಿಬ್ಬಂದಿಯ ಪೊಲೀಸರು ಬಂಧಿಸಿ ಪ್ರವಾಸೋದ್ಯಮ ರಕ್ಷಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇದು ಕ್ರೀಡೆ, ಸಿನಿಮಾ, IPL ಹವಾ ಮತ್ತು ಸೆಲೆಬ್ರಿಟಿಗಳ ಅಪ್ಡೇಟ್ಸ್. IPL ಸೆಕ್ಷನ್ 2026 ರೈಸರ್ಸ್ ಹೈದರಾಬಾದ್ ತಂಡದ ಭರ್ಜರಿ ಬ್ಯಾಟಿಂಗ್ ಮತ್ತು KL ರಾಹುಲ್ ಅವರ ರಣತಂತ್ರಗಳ ಕ್ರೀಡಾ ಪ್ರೇಮಿಗಳ ಭಾರಿ ಚರ್ಚೆಯಾಗುತ್ತದೆ. ಬಾಲಿವುಡ್ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯಾ ರೈ ತಮ್ಮ 19ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಅವರ ಅಭಿಮಾನಿಗಳು ಶುಭ ಮಳೆ ಸುರಿಸುತ್ತಿದ್ದಾರೆ.